ಲಕ್ಷ್ಮಕ್ಕ ಇವತ್ತಿನ ದಿನ ಹೆಂಗೆ ಕಳೀತಾನೆ ನೋಡು, ಗೊತ್ತಾಗಲಿಲ್ಲ ನೋಡು. ಹೌದು ಬಿಡು ಪಂಚವ, ಏನು ಮುಂಜಾನಿಂದ ಹೆಂಗೆ ಎಷ್ಟು ಲಘು ಲಘುನ ಹೋತಂದ್ರೆ ಟೈಮ್. ದಿನ ಮನ್ಯಾಗ ಕೆಲಸ ಇದ್ದಾಗ ಮನ್ಯಾಗಿದ್ದಾಗ ಟೈಮ ಹೋಗ್ತಿರಲ್ಲ ಒಂದೊಂದು ಸಲ. ಇವತ್ತಂತೂ ಎಷ್ಟು ಬೇಗ ಬೇಗ ಹೋತಪ್ಪ. ಯಪ್ಪ ಇನ್ನೂ ಸ್ವಲ್ಪ ತಲ್ಲೇ ಇರಬೇಕಾಗಿತ್ತು ನೋಡಂತ ಅನಿಸ್ಬಿಟ್ಟಿತ್ತು ನೋಡು ನನಗಂತೂ. ನನಗೂ ಹಂಗೆ ಅನ್ನಿಸ್ತು ನೋಡು. ಯಪ್ಪ ಎಷ್ಟು ಬೇಗ ಕಳೀತಲ್ಲ ಇವತ್ತಿನ ದಿನ ಅಂತಂದು. ಅಂದರೂ ಭಾರಿ ಮಸ್ತ್ ಇತ್ತಲ್ಲ ಇವತ್ತಿಂದು ಟ್ರಿಪ್. ಹ್ಞೂ ಮತ್ತು ನಮ್ಮ ನೇತ್ರ ಅಂದ್ರೆ ಸುಮ್ಮನೆ ಆಕೆ ಏನಾರು ಪ್ಲ್ಯಾನ್ ಮಾಡಿದ್ಲಂದ್ರೆ ಅದು ಮಸ್ತ್ ಇರ್ತೈತಿ. ಮತ್ತು ಯವ್ವ ನೋಡಲ್ಲಿ ಬಸ್ಲಿಂಗ್ಯಾರು ಬೇಕಂತ ನಮ್ದು ಹೊಟ್ಟೆ ಉಳಿಸ್ಬೇಕಂತ ಮಾತಾಡೋದು ನೋಡ್ಬೇ ಅಲ್ಲಿ. ನೋಡಕೊಂತೀನಿ ನಾನು. ನೇತ್ರವ ಅಂದಂಗೆ ಹುಡುಗರೆಲ್ಲದವು ಕಾಣಿಸವಲ್ವಲ್ಲ ನಿನ್ನ ಜೊತೆನ ಬಂದಂಗಾದ್ರೆ. ಅಯ್ಯೋ ಚಿಕ್ಕಿ, ಇಬ್ಬರು ಬರ್ರಿ ಅಂದ್ರೆ ಇದೇ ಮನೆ ತನಕ ಬಂದು. ಇಲ್ಲ ಅಕ್ಕ, ನಾನು ಹೋಗಿ ನಮ್ಮ ಫ್ರೆಂಡ್ಸಿಗೆ ಮೀಟ್ ಬರ್ತೀನಿ. ಇವತ್ತು ನಾವೆಲ್ಲ ಏನೇನು ತಿಂತೀವಿ ಏನೇನು ನೋಡೀವಿ ಎಲ್ಲ ನಮ್ಮ ಫ್ರೆಂಡ್ಸಿಗೆ ಹೇಳ್ಬರ್ಬೇಕು. ನಾನು ಆಮೇಲೆ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿ ಅರ್ಧ ತನಕ ಬಂದು ವಾಪಸ್ ಹೋಗ್ಬಿಟ್ರಿ ಚಿಕ್ಕಿ. ಹೌದನ, ಚಲೋ ಆತು ಬಿಡ ಹಂಗಾರ. ಅವು ಅವ್ರದ್ದು ಹುಡುಗರು ನಮ್ದು ಚೋಟೇನು ಫ್ರೆಂಡ್ಸ್ ಒಂದೊಂದು ಅದಾವಲ್ಲ ಭಾಳ ಹೊಟ್ಟೆ ಹುರ್ಕೋತಾವಂತ. ಏನು ಜಗತ್ನಾಗಿಲ್ಲಾಗಿದ್ದು ಅವರ ಇಡೀ ದೇಶಾನ ಸುತ್ತ ಬಂದಾರ. ಎಲ್ಲ ಇಡೀ ದೇಶದಲ್ಲಿರೋ ಹೋಟೆಲ್ನಲ್ಲೆಲ್ಲ ಎಲ್ಲ ಹೋಟೆಲ್ನಲ್ಲೂ ಅವರ ತಿಂದು ಬಂದಾರಂತಂದು ಪೋಸ್ ಕೊಡ್ತಿದ್ರಂತ. ಅದಕ್ಕೆ ಅವತ್ತ ಬಂದವನ ತಲೆ ಕೆಟ್ಟು ಹೇಳಕ್ಕೆ ಹೋಗಾನೆ. ಹೇಳಿ ಬಿಡು, ಹುರ್ಕೊಳ್ಳೋರು ಇನ್ನೊಂದಿಷ್ಟು ಹುರ್ಕೊಲ್ಲಿ, ಹೇಳಿ ಬರಲಿ ಬಿಡು, ಚಂದನತೆ ಹೇಳಿ ಬರ್ತಾನೆ ನನ್ನ ಮಗ. ನಮಗೆ ಗೊತ್ತಾತಿಯಮ್ಮ, ನಮಗೆ ಗೊತ್ತು. ಬೇಕಂತ ನಮ್ಮ ಮೇಲೆ ನಾನು ನೆವ ಹಾಕಿ ನಿನ್ನ ಮಗಗೆ ಹೇಳಾಕುಂತಿ ಅಂತಂದು ಹೇಳಂಗಿದ್ರೆ ಡೈರೆಕ್ಟಾಗಿನೇ ಹೇಳು. ಹಂಗೆ ಯಾಕೆ ಇನ್ನೊಬ್ಬರ ಮೇಲೆ ನೆವ ಹಾಕಂತಿದಿ? ಇದು ಒಳ್ಳೆ ಕತೆ ಆತು ಬಿಡು ಜಗವ. ಅದೇನೋ ಅಂತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡಿದ್ದೆ ಅಂತ. ಹಂಗಾತು. ನಾನು ಯಾರಿಗೂ ಅಂದ್ರೆ ನೀವ್ಯಾಕೆ ಆ ನಮ್ಮನೆ ತಲೆ ಕೆಡ್ಸ್ಕೊಂಡು ಬರ್ತೀರಿ? ಯಾಕಲೇ ಹೆಂಗೈತೆ ಮೈಯಾಗ? ನನ್ನ ಮಗಳಿಗೆ ಎದ್ರ ಅನ್ನಷ್ಟು ಬೆಳೆದು ಬಿಟ್ಟೇನ ನೀನು? ಅಯ್ಯತ್ಯಾರ ನಾನೇನಂದೇನು ರೀ, ನಮ್ಮ ಪಾಡಿಗೆ ನಾವೇನೋ ಮಾತಾಡ್ಕೊತ ನಿಂತೀವಿ, ಅವರ ನಡಕ್ಕೆ ಬಂದಿದ್ದು. ಅದೆಲ್ಲ ಹೋಗ್ಲಿ, ಎಲ್ಲಿಗೆ ಹೋಗಿದ್ರಿ ತಿರುಗಾಡಕ? ಒಂದು ಮುಂಜಾನೆ ಹೋದರು, ಈಗ ರಾತ್ರಿಗೆ ಬರಾಕುಂತಿರಲ್ಲ. ನಿಮಗೇನು ಮನೆ ಐತಿ, ಗಂಡ ಅತ್ತಿ ಎಲ್ಲರೂ ಅದಾರ ಅನ್ನೋದೇನೋ ನೆನಪೈತನೇನು ಮರ್ತು ಬಿಟ್ಟಿರ? ಅಯ್ಯ ಅತ್ಯಾರ, ನಮ್ಮ ಗಂಡಗ ನಾವಂತೂ ಹೋದಾರೆಲ್ಲ ನಮ್ಮ ಗಂಡಗ ಹೇಳೋ ಹೋಗ್ಬಿಟ್ಟಿವಿ ನಾವು ಬರೋದು ಹೊತ್ತಾಕೈತೆ ಅಂತಂದು. ಅವರೆಲ್ಲರೂ ಹ್ಞೂ ಅಂತಾರೆ ಅಂದಂಗೆ ನಿಮಗೂ ಹೇಳೋ ಹೋಗೋ ಮುಂದೆ ಹೋಗೈತಲ್ರಿ ಅತ್ಯಾರ. ಮತ್ತೇನು ಹಂಗೆ ಮತ್ತು ಹೊರಗಡೆ ಹೋದಾಗ ಈಗ ಇಂಥ ಟೈಮಿಗೆ ಬರೋದಾಗುತ್ತಾ, ಇಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳೋಗೋಕ್ಕಾಗತ್ತೇನ್ರಿ ಅತ್ತರ? ಹೋದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತಪ್ಪ. ನಾವೇನು ದಿನ ಹೋಗ್ತೀವ? ಯಾವಾಗ ಒಂದಿನ ಕೂಡು ಮಂಗಳವಾರಕ್ಕೊಮ್ಮೆ ಅನ್ನಂಗೆ ಹೋಗಿರ್ತೀವಪ್ಪ. ಮತ್ತು ಹೋದಾಗ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಆರಾಮಾಗಿ ತಿಂದು ಉಂಡು ಮಜಾ ಮಾಡಿ ಬಂದ್ವಪ್ಪ. ಅಲ್ಲ, ಮನ್ಯಾಗ ಇಷ್ಟು ಜನ ಅದೇವು ನಾವು. ನಿಮ್ಮ ಗಂಡಂದ್ರಂತೂ ಹೋಗ್ಲಿ ಬಿಡು, ಅವು ಅಂತೂ ಮುಂಚೆಲಿ ಹೋದವು ಇನ್ನೂ ಬಂದೇ ಇಲ್ಲ. ನಮಗಾರ ಅಡುಗೆ ಮಾಡಿಟ್ಟು ಹೋಗಕ್ಕೆ ಬರಲ್ಲನ? ಏನು ರೋಗ ಆಗಿತ್ತು ನಿಮ್ಗೆ? ನೀವಂತೂ ಹೊರಗಡೆ ತಿಂದ ಬಂದ್ರಿ, ನಾವೇನು ಉಪವಾಸ ಇರೋಕ ನೀನು ಮನ್ಯಾಗ? ಕೇಳ್ಬೇಯವ್ವ, ನಮ್ಮ ಮನ್ಯಾಗ ಏನಾರ ನಾನೇನಾರು ಹಿಂಗೆ ಮಾಡಿದ್ರೆ ನಮ್ಮ ಮತ್ತೆ ಅದಾಳಲ್ಲ ಮೂಲ್ಯಾಗಕ್ಕೆ ಒದಿತಿದ್ಲೆ ನಮ್ಮನ್ನು. ನೀನೇನ ಸಂಪನ್ನಕ್ಕೆ ಅಂತಂದು ಸುಮ್ಮನೆ ಅದಿರಿ. ಅಲ್ಲ ಚಿಗವ, ನಾನು ಮದುವೆ ಆದಕ್ಕೆ ಬಂದಾಗಿಂದನೂ ನೋಡಕೊಂತೀನಿ. ನೀವಂತೂ ನಿಮ್ಮ ಅತ್ತೆಯರಿಗೆ ಒಂದು ದಿನ ಒಂದು ರೊಟ್ಟಿ ಮಾಡಿಕೊಟ್ಟಿದ್ದು ನಾನು ನೋಡಿಲ್ಲ. ಇನ್ನು ನಿಮ್ಮ ಅತ್ತೆಯರ ಕೈಯಾಗ ನೀವು ಹೊಡ್ಸ್ಕೊತೀರಾ? ಇದನ್ನು ನಾವು ನಂಬೇಕನ್ರಿ? ಯಾಕ್ರಿ ಅತ್ಯಾರ, ನಿಮ್ಮ ಸೊಸೆ ಅದಾಳಲ್ಲ ಇಲ್ಲಿ. ಯಾಕೆ ಮೂರ ಜನ ನಿಮ್ಮ ಸೊಸೆಯರಿರೋದು? ಸರಸ್ವತಿಗಂತೂ ಬಿಡು, ಪಾಪಕ್ಕೆ ಹೊಟ್ಟಿಲ್ಲದಾಳ. ಆಕೆಗೆ ನಾವೇ ಹೇಳಿದ್ವಿ, ನೀನು ಚಂದನ ತಂಗ ರೆಸ್ಟ್ ಮಾಡವ, ಏನು ಮಾಡೋಕೆ ಹೋಗಬೇಡ ಕೆಲಸ ಅಂತಂದು. ಇಲ್ಲಿ ನಿಂತಾಳಲ್ರಿ ನಿಮ್ಮ ಮುದ್ದಿನ ಸೊಸೆ, ಅವ್ರಿಗೆ ಹೇಳ್ಬೇಕಿಲ್ಲ? ಆಕೆಗೇನು ಕೈ ಇಲ್ಲ, ಕಾಯಿಲ್ಲ, ಕಾಲಿಲ್ಲ, ಎಲ್ಲ ನೆಟ್ಟಗಾದವಲ್ಲ, ಮತ್ತು ಮಾಡಿಕೊಡ್ಬೇಕಿಲ್ಲ ಆಕೆ. ಯಾಕೆ ಸಂಗೀತಕ್ಕ, ನಿನಗೇನು ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ, ಏನು ಬರೋಂಗಿಲ್ಲ? ಮಾಡಿಕೊಡ್ಬೇಕಿಲ್ಲ ನಿನ್ನ ಅತ್ತಿಗೆ? ಏನು ನಮ್ಮ ಅತ್ತೆಯರು ನಮ್ಮ ಅತ್ತೆಯರು ಹಿಂಗಂತ ನಮ್ಮ ಊರಿಗೆ ಬರ್ರಿ ಅತ್ತೆಯರ, ನಾ ಹಂಗೆ ಮಾಡಿ ಅಡುಗೆ ಮಾಡ್ಕೊಡ್ತೀನಿ, ಹಿಂಗೆ ಅಡುಗೆ ಮಾಡ್ಕೊಡ್ತೀನಿ, ಅಷ್ಟು ಚಂದ ನೋಡ್ಕೊತೀನಿ, ಇಷ್ಟು ಚಂದ ನೋಡ್ಕೊತೀನಿ ಅಂತ ಬಣ್ಣದ ಮಾತಾಡ್ತೀರಿ. ಒಂದು ಹೊತ್ತು ಅಡುಗೆ ಮಾಡ್ಕೊಡೋಕ್ಕಾಗಲಿಲ್ಲ ನಾನು ನಿಮ್ಮ ಕೈಯಾಗ? ನೀನು ಒಳ್ಳೆ ಹೇಳಿದ್ದಿ ಬಿಡು ಪಂಚವ. ಆಕೆಗೆ ತನಗ ಅಡುಗೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಇನ್ನು ಅವ್ರ ಅತ್ತಿಯರಿಗೆ ಏನು ಮಾಡ್ಕೊಡ್ತಾಳೆ ಅಡುಗೆನ? ನೋಡ್ರೆ, ನೀವು ಬಾಯಿ ಹದ್ವಸ್ನಾಗಿದ್ದು ಇಟ್ಕೊಂಡು ಮಾತಾಡ್ರಿ. ಏನದ ಬಾಯಿಗೆ ಬಂದಂಗೆ ಮಾತಾಡ್ಕೊಂತೀರಿ? ನೀವು ಈ ಮನೆಯಾಗಿರೋರು ಇಲ್ಲಿ ಏನೈತಿ, ಏನು ಸಾಮಾನು ಐತಿ, ಏನು ಬಿಟ್ಟೈತಿ ಅಂತ ನಿಮಗೆ ಗೊತ್ತಿರ್ತೈತಿ. ನನಗೆ ಹೆಂಗೆ ಗೊತ್ತಿರ್ತೈತೇನ? ನಾನು ಅಡುಗೆ ಮನೆಗೆ ಹೋಗಿಲ್ಲ, ಬಿಟ್ಟಿಲ್ಲ, ಅದಕ್ಕೆ ನಾನು ಮಾಡಿಕೊಟ್ಟಿಲ್ಲ. ಏನು ನಮ್ಮ ಮನೆಯಲ್ಲಾದರೆ ನನಗೆಲ್ಲ ಸಾಮಾನು ಎಲ್ಲಿರುತ್ತೆ ಏನಂತ ಗೊತ್ತಿರ್ತೈತಿ, ಮಾಡಿಕೊಡ್ತೀನಿ. ಅಲ್ಲ ಸಂಗೀತಕ್ಕ, ಅಡುಗೆ ಕೊನೆಯಾಗ ಹೋದ್ರೆ ಎಲ್ಲ ಸಾಮಾನು ಕಣ್ಣಿಗೆ ಕಾಣಂಗೆ ಇಟ್ಟಿವಿ. ನಮ್ದೇನು ಬಿಡಪ್ಪ, ದೊಡ್ಡದು ಮನೆ ಒಳಗಡೆ ಇಟ್ಟಿವಂತ ಅನ್ನಕ್ಕೆ ಅವ ಉಪ್ಪು ಖಾರ ಸಕ್ಕರೆ ಅವೆಲ್ಲ ಬೇಕಾಗಿರೋದು, ಅವೆಲ್ಲ ಕಣ್ಣಿಗೆ ಕಾಣಂಗೆ ಅದಾವಲ್ಲ, ಹೋಗಿ ಮಾಡ್ಕೊಂಡು ತಿನ್ಬೇಕಾಗಿತ್ತು. ಏನಾಗಿತ್ತು ನಿಮಗೆ ರೋಗ?
ಪಂಚವ ಅಂದ್ರೂ ಮನ್ಯಾಗ ಏನೋ ಒತ್ತಿದ್ದು ವಾಸನೆ ಬರಾಕುಂತೈತಲ್ಲ, ನಿನಗೆ ಬರಾಕುಂತಿಲ್ಲನ ಅದು? ಅಯ್ಯ ಅಂಬವಕ್ಕ, ಬರೀ ಒತ್ತಿದ ವಾಸನೆ ಅಲ್ಲ, ಎಲ್ಲೋ ಬೆಂಕಿ ಹತ್ತಿ ಉರಿಯಾಕುಂತೈತಿ, ಅದರದ್ದು ವಾಸನೆ. ಓಹೋ ಹೌದನ? ಮತ್ತು ನೀರಿಗೆ ಹಾಕಿ ಆರಿಸ್ಬೇಕಿಲ್ಲ? ಅಯ್ಯ ಅದು ಹಂಗೆಲ್ಲ ಆರಂಗಿಲ್ಲ, ಅದು ಹಂಗೆ ಭಾಳ ದಿನ ಆಗಿತ್ತಲ್ಲ, ಇವತ್ತು ಬೆಂಕಿ ಹತ್ತೈತಿ. ಉರಿಲಿ ಬೆಂಕಿ ಉರಿದಷ್ಟು ಚಲೋ ಅಲ್ಲನ ಅಂಬವಕ್ಕ? ಅದು ನಿಜಾನ ಬಿಡು, ನೀನು ಹೇಳೋದ ಕರೆಕ್ಟ್ ಐತಿ. ನಡಿ ನಂಗಂತೂ ಅಮ್ಮ ಭಾಳ ಸುಸ್ತಾಗ್ಬಿಟ್ಟೈತಿ, ಹೋಗಿ ಮಕ್ಕೊಂಬಿಡ್ತಾವಯ್ಯವ್ವ ಇವತ್ತಂತೂ. ನಾಳೆಗೆ ಎದ್ದು ಮತ್ತು ನಮ್ದೈತಲ್ಲ ಕೆಲಸ ಚಲೋ ಮಾಡಕ್ಕೆ ಬರ್ತೈತಿ. ಹೂನವ ಯವ್ವ, ಇವತ್ತು ಗಾಡಿಗೆಲ್ಲ ಕುಂತು ಅಲ್ಲೆಲ್ಲ ಅಡ್ಡಾಡಿ ಕೈಕಾಲನ್ನವು ಮಾತಾಡಕ್ಕೆ ಕುಂತ್ಬಿಟ್ಟವು. ನಡ್ರಿ ಸ್ವಲ್ಪ ಹೊತ್ತು ಮಕ್ಕೊಂಡ್ರೆ, ಸ್ವಲ್ಪ ಹೊತ್ತು ಕುಂತು ಕೈಕಾಲು ಮುಖ ತೊಗೊಂಡು ಮಕ್ಕೊಂಡ್ಬಿಡ. ನಡ್ರಿ ಅತ್ತಾಗ. ಎಲ್ಲಿಗೆ ಹೊಂಟಿರಿ? ಮೊದಲು ನಮಗೆ ಅಡುಗೆ ಮಾಡಿಕೊಟ್ಟು ನೀಡಿ ಆಮೇಲೆ ಹೋಗಿ ಮಾಡ್ಕೊರಿ ನೀವು. ಅದನ್ನ ಬಿಟ್ಟು ಏನಾರು ಹೋಗಿ ಮಕ್ಕೊಂಡ್ರೆ ಅಂದ್ರೆ ಮತ್ತೆ ಇವತ್ತು ಮನ್ಯಾಗ ಜಗಳನೂ ಆಕೈತೆ ನೋಡ್ರಿ. ಮತ್ತು ಅಯ್ಯ, ಇದು ಒಳ್ಳೆ ಕತೆ ಆಯ್ತು ಬಿಡ್ರಿ ಅತ್ಯಾರ. ಮನ್ಯಾಗ ನಾವು ಅಷ್ಟ ಅಡುಗೆ ಮಾಡಬೇಕು ಅಂತಂದು ಏನಾರ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿವನ? ಹಾಂ, ಏನು ಭಾಳ ಮಾತಾಡೋಕುಂತೀರಲ್ಲ. ನಿಮಗೆ ಊಟ ಬೇಕಾತಂದ್ರೆ ಹೋಗಿ ಅಡುಗೆ ಮಾಡ್ಕೊರಿ, ಇಲ್ಲ ಅಂದ್ರೆ ಬಿಡ್ರಿ ಅಷ್ಟ. ನಮಗೆ ಬೆಳಗ್ಗೆಯಿಂದ ಸುತ್ತಾಡಿ ಇದು ನಮಗೆ ಸುಸ್ತಾಗೈತಿ ಅಂತ ಇವ್ರಿಗೆ ಅಡುಗೆ ಮಾಡ್ಕೊಡ್ಬೇಕಂತ. ಅದಲ್ಲ ನಿಮ್ಮ ಮುದ್ದಿನ ಸೊಸಿ, ನಿಮ್ಮ ಮುದ್ದಿನ ಮಗಳು ಮಾಡಿಸ್ಕೊತೀನ್ರಿ ಅವ್ರ ಕೈಯಾಗ. ನೋಡು ಬೇಯವ್ವ, ಏನು ಸಂಸ್ಕಾರ ಕಲ್ತಾರೆ ನೋಡಿ ನಿನ್ನ ಸೊಸೆಯರು. ಮನೆಗೆ ಬಂದು ಅದೇ ಅತಿಥಿಗೆ ಎಷ್ಟು ಚಂದ ನೋಡ್ಕೊಳಕ್ಕೆ ಕುಂತಾರೆ ನೋಡು. ಈಗ ಚಿಗವ, ಈಗ ಮನೆಗೆ ಯಾರು ಅತಿಥಿ ಬಂದಾರ? ಯಾರದಾರ ಮನ್ಯಾಗ ಅತಿಥಿ? ಇನ್ಯಾರು ಕಣ್ಣಿಗೆ ಕಾಣವಲ್ದನ? ನಾನು ಸಂಗೀತ ಅತ್ತಿಗೆಮ್ಮ. ಸಂಗೀತಕ್ಕ ಹೆಂಗೆ ಮನೆಗೆ ಅತಿಥಿ ಅಕ್ಕಳ? ಆಕಿನೂ ಈ ಮನೆ ಸೊಸಿನ ಅದಾಳ. ಆಕೆ ಬೇಕಂದ್ರೆ ಆಕೆ ಮಾಡ್ಕೊತಿನ್ಲಿ, ಇಲ್ಲ ಅಂದ್ರೆ ಬಿಡಲಿ. ಇನ್ನು ನೀನು ಮನೆಗೆ ಯಾವಾಗಾರ ಒಂದು ಸಲ ಬರೋರನ್ನ ಅತಿಥಿ ಅಂತಾರೆ. ನೀ ನೋಡಿದ್ರೆ 3 ಹೊತ್ತು ಇಲ್ಲೇ ಬಿದ್ದಿರ್ತಿದ್ದಿ, ಯಾವಾಗ ನೋಡಿದ್ರು ಇಲ್ಲೇ ಇರ್ತಿದ್ದಿ. ನೀನು ಹೆಂಗೆ ಅತಿಥಿ ಹಾಕಿದಿ? ಹಾಂ, ದೊಡ್ಡದಾಗ ನಾನು ಈ ಮನೆ ಮಗಳ, ನನಗೂ ಈ ಮನೆ ಹಕ್ಕೈತಿ, ಹಂಗೈತಿ ಹಿಂಗೈತಿ ಅಂತ ಮಾತಾಡ್ತಿದ್ದಿ ದೊಡ್ಡದಾಗಿ. ಮತ್ತು ಮಾಡ್ಕೊತೀನಲ್ಲ ಅಡುಗೆನ. ನೋಡ್ರಿ ಅತ್ತಾರ, ನೀವು ಏನು ಜಪ್ಪಯ್ಯ ಅಂದರು ನಾವಂತೂ ಅಡುಗೆ ಮಾಡೋಂಗಿಲ್ಲ ಅಷ್ಟ. ನಮಗೆ ಬೆಳಗ್ಗೆಯಿಂದ ಸುತ್ತಾಡಿ ಬಂದು ಭಾಳ ಸುಸ್ತಾಗಿಬಿಟ್ಟಿದೆ. ಅದು ಅಲ್ಲದೆ ಇವತ್ತು ನಾವು ತೆಗೆಸ್ಕೊಂಡಿರೋ ಫೋಟೋನೆಲ್ಲ ಕುತ್ಕೊಂಡು ಚೆನ್ನಾಗಿ ನೋಡ್ಬೇಕು ಇವಾಗ. ನಮ್ಮದು ಇವಾಗ ಭಾಳ ಕೆಲಸ ಇದೆಯಪ್ಪ. ಅದು ಅಲ್ಲದೆ ಸಿಕ್ಕಾಪಟ್ಟೆ ಮಾತಾಡೋದಿದೆ. ಸೊ ಇವತ್ತು ನಾವು ಫುಲ್ ಬ್ಯುಸಿ ಇದ್ದೀವಿ. ಇವತ್ತಿನ ಅಡುಗೆ ಕೆಲಸ ಏನೇ ಇದ್ರೂ ನೀವೇ ನೋಡ್ಕೊರಿ, ಓಕೆನಾ? ಏನು ಭಾಳ ಮಾತಾಡಕುಂತೀರಿ? ಹಾಂ, ನೀನು ಈಗ ಈ ಮನ್ಯಾಗ ಅಡುಗೆ ಮಾಡಿದ್ರಿ ನೀವೆಲ್ಲರೂ ಈ ಮನ್ಯಾಗ ಇರ್ತೀರಿ, ಇಲ್ಲಾಂದ್ರೆ ಈಗಲೇ ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ ನೋಡ್ರಿ ಅತ್ತರ. ಒಂದು ಸಲ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ನಿಮಗೆ? ನಾವಂತೂ ಯಾವುದೇ ಕಾರಣಕ್ಕೂ ಈಗ ಅಡುಗೆ ಮಾಡೋಂಗಿಲ್ಲ, ನಮ್ಗೆ ಸುಸ್ತಾಗೈತಿ. ಹಾಂ, ನಿಮಗೆ ಬೇಕಾದ್ರೆ ಅಡುಗೆನ ನೀವು ಮಾಡ್ಕೊರಿ, ಇಲ್ಲ ಅಂದರೆ ನಿಮ್ಮ ಮುದ್ದಿನ ಸೊಸೆ ಅದಲ್ಲ ಆಕೆ ಕೈಯಂಗೆ ಮಾಡಿಸ್ಕೊತೀನಿ ರೀ. ಅದಕ್ಕೂ ಮಿಕ್ಕಿ ಮನೆಯಿಂದ ಹೊರಗೆ ಹಾಕ್ತೀನಿ, ಹಂಗೆ ಹಾಕ್ತೀನಿ ಅಂತ ಏನಾದ್ರೆ ಅಂದ್ರೆ ನಾಳೆಯಿಂದ ನಿಮ್ಮ ಅಡುಗೆನ, ನಿಮ್ಮ ಬಟ್ಟೆನ, ನಿಮ್ಮ ಬಾಂಡೆನ, ನಿಮ್ಮ ಕೆಲಸನ ನೀವೇ ಮಾಡ್ಕೋಬೇಕಾಗತ್ತಾ? ಹುಷಾರು, ನೆನಪಿರಲಿ. ಅದು ಏನು ಮಾಡ್ತೀರಾ ಮಾಡ್ಕೋಗ್ರಿ. ಯವ್ವ ಬೇಯವ್ವ, ಇಲ್ಲ ಎದಕ್ಕೆ ಹೋದ್ರಾ ಕುಂತಿದ್ದಿ? ಯವ್ವ ದೊಡವ, ಅಲ್ಲಿ ಇವರು ಕಾಳ ಚಿಗವ ಆಮೇಲೆ ಕೆಂಚ ಚಿಗವ ಅವರೆಲ್ಲರೂ ಕುಂತಾರ. ನೀವು ಬರ್ಬೇಕಂತ, ಏನೋ ಮಾತಾಡೋದೈತಂತ, ಲಘುನ ಬರ್ಬೇಕಂತ ನೋಡು. ಅಯ್ಯ ಹೌದು, ಮರ್ತೆ ಬಿಟ್ಟಿನಿ ನೋಡು. ಇದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುತ್ಕೊಂಡ್ರಿ ಎಲ್ಲರೂ ಅಂತಂದಿತ್ತ. ನಾವು ನೋಡು ಈ ಮನೆ ಗದಲ್ದಾಗ ಮರ್ತೆ ಬಿಟ್ಟು. ಸರಿ ಆಯ್ತು, ಅವರಿಗೆ ಕುತ್ಕೊಂಡಿರಂತ ಹೇಳು. ನಮ್ಮವ್ವ ದೊಡ್ಡವ್ವ ಅವರೆಲ್ಲ ಬಟ್ಟೆ ಚೇಂಜ್ ಮಾಡಿ ಬರ್ತಾರಂತಂದು ಹೇಳೋಗು. ಸರಿ ಯವ್ವ. ಏನಾರು ತಿಂತಿದ್ದೇನ? ಹಸು ಆಗೈತನ? ಬೇಡವ ಯವ್ವ, ನಂಗಂತೂ ಹೊಟ್ಟೆ ಫುಲ್ ಆಗೈತಿ. ಅಲ್ಲಿ ಯಾವ ನಮ್ಮನೆ ಊಟ ಮಾಡಿವಿ ಇವತ್ತು. ನಂಗಂತೂ ಇವತ್ತು ರಾತ್ರಿಗೆ ಏನೇನೇನೇನೋ ಬೇಡಪ್ಪ. ನಾನು ಇನ್ನೂ ಸ್ವಲ್ಪ ತಲೆ ಆಟಾಡಿ ನನ್ನ ಫ್ರೆಂಡ್ಸಿಗೆಲ್ಲ ಏನೇನು ತಿಂದೀನಿ, ಏನಿಲ್ಲ, ಏನೇನು ನೋಡಿ ಬಂದೀನಿ ಎಲ್ಲನೂ ಹೇಳ್ಬೇಕು ನಾನು. ನನಗೆ ಏನು ಬೇಡವ, ನೀವು ಲಘುನ ಬರ್ರಿ ಅಲ್ಲೇ. ನೇತ್ರವ್ವ, ನಿನಗೇನಾರ ಹಸು ಆಗೈತನ? ಇಲ್ಲ ಚಿಕ್ಕಿ, ನನಗೂ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ನಾನು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರ್ತೀನಿ. ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೋತೀನಿ, ಇವತ್ತು ಫ್ರೀ ಇದ್ದೀನಿ. ನಾಳೆ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಹೋಗಿ ಮಕ್ಕೊಂಬಿಡ್ತೀನಿ. ನನಗಂತೂ ಊಟದ್ದು ಏನು ಬೇಡಪ್ಪ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಯವ್ವ ನನಗೂ ಬೇಡವ ಯವ್ವ, ಯಾವ ನಮ್ಮನೆ ಅದು ತಿಂದಿದ್ದು ಇವತ್ತು. ಯಪ್ಪ ನನ್ನ ಜೀವನದಾಗ ಈ ಥರ ಇಷ್ಟೊಂದು ಊಟದ ತಿಂದೇಲಾಗಿದ್ದೆ ಬಿಡು. ನನಗಂತೂ ಹೊಟ್ಟೆ ಫುಲ್ ಆಗಿಬಿಟ್ಟೈತಿ. ಬಡ ಬಟ್ಟೆ ಬದಲಾಯಿಸಿ ಹೋಗೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ನಾನು ಬರ್ರಿ, ಎಲ್ಲರೂ ಬಂದಾರ ಮತ್ತು. ಇವತ್ತೊಂದು ದಿನ ಅಲ್ಲ, ಬರ್ರಿ ಆರಾಮಾಗಿ ಕುತ್ಕೊಂಡು ಮಾತಾಡನ್ರಿ. ನಾಳೆಯಿಂದ ಮತ್ತೆ ಇದ್ದಿದ್ದಾಯ್ತಲ್ಲ ನಮ್ಮ ಕೆಲಸ.
ಅಲ್ಲ ಎಲ್ಲ ಓಕೆ ಹಂಗೆ ಹೋದ್ರ ಹಾಂ ಇಲ್ಲೊಬ್ಬಕ್ಕೆ ಹಿರೇಕಿ ಮಾತಾಡ್ಕೊಂಡು ನಿಂತಿದ್ದು ಕಣ್ಣು ಕಾಣಂಗಿಲ್ಲ ನಿಮ್ಗೆ ನೋಡ್ರಿ ಅತ್ಯಾರ ನೀವೆಷ್ಟು ಹರ್ಕೊಂಡ್ರು ಅಷ್ಟ ಎಷ್ಟು ಏನದ ಮೈ ಎಲ್ಲ ಪರ್ಚ್ಕೊಂಡ್ರು ಅಷ್ಟ ನಾವು ಮಾತ್ರ ಇವಾಗ ಅಡುಗೆ ಮಾಡಂಗಿಲ್ಲ ನಿಮ್ಗೆ ಹಸು ಆದ್ರೆ ಹೋಗಿ ಅಡುಗೆ ಮಾಡ್ಕೊರಿ ಇಲ್ಲ ಉಪವಾಸ ಮಲ್ಕೊರಿ ಅಷ್ಟ. ಆಹಾ ಏನು ಊಟ ಅಪ್ಪ ಇವತ್ತು? ಚಿಕನ್, ಮಟನ್, ಪನ್ನೀರ್, ಐಸ್ ಕ್ರೀಮ್, ಆಹಾ ಜ್ಯೂಸ್. ನೆನೆಸ್ಕೊಂಡ್ರೆ ಇನ್ನೂ ಬಾಯಲ್ಲಿ ನೀರು ಬರ್ತದೆ. ಯವ್ವ ನೋಡ್ಬಿ ಯವ್ವ ಬೇಕಂತ ಹೆಂಗೆ ಹೊಟ್ಟೆ ಉರಿಸ್ಕೊಂಡು ಹೊಂಟಾಳ ನೋಡಕ್ಕೆ ನಿನ್ನ ಸೊಸಿ. ನಡೀರವ್ವ ನಡೀರಿ, ಹಸು ಆಗೈತಲ್ಲ ನಮ್ಮ ಹೊಟ್ಟೆಗೆ ಕೇಳ್ಬೇಕಲ್ಲ. ಬರ್ರಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ ಲಘು ಲಘುನ ಒಂದಿಟ್ಟು ಅನ್ನ ಏನಾರ ಟಮಾಟಿ ಸಾರು ಏನಾರು ಮಾಡ್ಕೊಂಡು ತಿಂದು ಮಕ್ಕೊನ ನಡ್ರಿ. ಅವರಾದ್ರೆ ಚಲೋ ಚಲೋದು ಎಲ್ಲ ತಿಂದು ಬಂತಾರೆ, ನಮಗಾದ್ರೆ ಇದು ಅನ್ನ ಟಮಾಟಿ ಸಾರನ ಗತಿ, ಮತ್ತೇನಿಲ್ಲ ಈ ಮನ್ಯಾಗ.